ದಿನೇ ದಿನೇ ಏರುತ್ತಲೇ ಇದ್ದ ಹಳದಿ ಲೋಹ ಬಂಗಾರದ ಬೆಲೆ ದಿಢೀರನೆ ಕುಸಿಯುತ್ತಿದೆ. ಟ್ರಂಪ್ ಟ್ಯಾರಿಫ್ ವಾರ್, ಡಾಲರ್ ದುಬಾರಿ, ಚಿನ್ನ ಬೆಳ್ಳಿ ದಿಢೀರ್ ಕುಸಿತಕ್ಕೆ ಕಾರಣವೇನು? ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಇನ್ನೆಷ್ಟು ದಿನ ಇರುತ್ತೆ? ಇನ್ನು ಪಾತಾಳಕ್ಕೆ ಇಳಿಯುತ್ತಾ, ಗಗನಕ್ಕೇರುತ್ತಾ? 70,000ಕ್ಕೆ ಸಿಗುತ್ತಾ ಬಂಗಾರ? ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್, ಏರಿದಷ್ಟೇ ವೇಗದಲ್ಲಿ ಬೀಳ್ತಿದೆ ರೇಟ್. ಟ್ರಂಪ್ ಟ್ಯಾರಿಫ್ ವಾರ್, ಡಾಲರ್ ದುಬಾರಿ, ಚಿನ್ನ ಬೆಳ್ಳಿ ದಿಢೀರ್ ಕುಸಿತಕ್ಕೆ ಕಾರಣವೇನು? ಟ್ರಂಪ್ ಹುಚ್ಚಾಟವೇ ಹಳದಿ ಲೋಹದ ನಾಗಾಲೋಟಕ್ಕೆ ಕಾರಣ? ಇನ್ನೂ ಪಾತಾಳಕ್ಕಿಳಿಯುತ್ತಾ, ಗಗನಕ್ಕೇರುತ್ತಾ? 70,000ಕ್ಕೆ ಸಿಗುತ್ತಾ ಬಂಗಾರ? ಇದು ನಮ್ಮ ನಿಮ್ಮೆಲ್ಲರ ಪಾಲಿಗೆ ಭೂಮಿಯಾಳದಲ್ಲಿ ಸಿಗೋ ಹಳದಿ ಲೋಹವಷ್ಟೇ ಅಲ್ಲ, ಅದೊಂದು ಭಾವನೆ, ಅದೊಂದು ಇಮೋಷನ್. ಪುಟ್ಟ ಮಗುವಿನ ನಾಮಕರಣಕ್ಕೂ ಬೇಕು, ಮುಂಜಿಗೂ ಬೇಕು, ಮದುವೆಗೂ ಬೇಕು. ಅಷ್ಟೇ ಯಾಕೆ, ವ್ಯಕ್ತಿ ಸತ್ತಾಗ ನಾಲಿಗೆ ತುದಿಯಲ್ಲಿ ಶಾಸ್ತ್ರಕ್ಕಾದ್ರೂ ಇಡೋದಕ್ಕೆ ಚೂರು ಬಂಗಾರ ಬೇಕೇ ಬೇಕು. ಬಂಗಾರ ಅನ್ನೋದು ಜಗತ್ತಿನ ಕಣ್ಣಲ್ಲಿ ಒಂದು ಲೋಹ, ಮೆಟಲ್ ಅಷ್ಟೇ ಆಗಿರಬಹುದು, ಆದರೆ ಭಾರತೀಯರಿಗೆ ಅದು ಬದುಕು, ಲೈಫು, ಬಿಟ್ಟಿರಲಾಗದ ಪರಮ ಪವಿತ್ರ ಮೆಟಲ್ಲು. ಅಂಥ ಬಂಗಾರ ಇತ್ತೀಚೆಗೆ ಲಂಗು ಲಗಾಮಿಲ್ಲದೆ ನಾಗಾಲೋಟದಲ್ಲಿತ್ತು. ಬಂಗಾರದ ಬೆಲೆ ಯಾರ ಕೈಗೂ ಸಿಗದಷ್ಟು ಅಂಬರಕ್ಕೇರಿತ್ತು. ಯುದ್ಧ ಭೀತಿ, ಡಾಲರ್ ಕುಸಿಯೋ ಭಯ, ಜಾಗತಿಕ ಕೋಲಾಹಲ, ಟ್ರಂಪ್ ಎಂಬ ಸೂಪರ್ ಪವರ್ ದೇಶದ ಸಾರಥಿಯ ಹುಚ್ಚಾಟ, ಎಲ್ಲದರ ಕಾರಣಕ್ಕೆ ಚಿನ್ನದ ಬೆಲೆ ಆಕಾಶಕ್ಕೇರಿತ್ತು. ಎಲ್ಲ ಊಹೆಗಳನ್ನು ಮೀರಿಯೂ ದಿಢೀರನೆ ರಾಕೆಟ್ ವೇಗದಲ್ಲಿ ಮೇಲೇರಿತ್ತು. ಆದರೆ ಈಗ ಮೇಲೇರಿದ ವೇಗದಲ್ಲೇ ದಿಢೀರನೆ ಕೆಳಗಿಳಿಯುತ್ತಿದೆ. ಇಡೀ ಜಗತ್ತೇ ಅಚ್ಚರಿಪಡುವಂತೆ ಬಂಗಾರದ ಬೆಲೆ ಪಾತಾಳಕ್ಕಿಳಿಯುತ್ತಿದೆ. ಚಿನ್ನದಂಥ ಈ ಬ್ರೇಕಿಂಗ್ ನ್ಯೂಸ್ ಅನ್ನ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡುತ್ತಿದೆ. ಈ ಬೆಲೆ ಇದು ಟೆಕ್ನಿಕಲ್ ಕರೆಕ್ಷನ್ ಅಂತೀವಿ ನಾವು. ಯಾವುದೇ ವಾಣಿಜ್ಯದಲ್ಲಿ ಗ್ರಾವಿಟಿ ಯಾವ್ದು ಹೋದ್ರೂ ಒಂದು ಹೆಲ್ತಿ ಕರೆಕ್ಷನ್ ತಗೊಬೇಕು. ಇದು ತುಂಬಾ ಅತಿ ಜಾಸ್ತಿ ಆಗಿರೋ ಬೆಲೆಯಿಂದ ಒಂದು ಕರೆಕ್ಷನ್ ಆಗ್ಬೇಕಾಯ್ತು, ಆ ಕರೆಕ್ಷನ್ ಆಗಿದೆ. ಇದು ದಿಢೀರ್ ಇಳಿಕೆಯಾದ ಚಿನ್ನ ಬೆಳ್ಳಿ ದರ, ಗ್ರಾಮ್ಗೆ 1,500ರವರೆಗೆ ಚಿನ್ನದ ದರ ಇಳಿಕೆ. ಬೆಳ್ಳಿ ಬೆಲೆ ಏರಿದಷ್ಟೇ ವೇಗದಲ್ಲಿ ಕುಸಿಯುತ್ತಿದೆ. ಬೆಳ್ಳಿ 1 ಕೆಜಿ ದರ 3 ಲಕ್ಷ ರೂಪಾಯಿಗೆ ಕುಸಿತ. ಐತಿಹಾಸಿಕ ದಾಖಲೆ, ಸಾರ್ವಕಾಲಿಕ ದಾಖಲೆ. ಹಿಂದೆಂದೂ ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನದ ದರ ಒಂದೇ ದಿನದಲ್ಲಿ ಇಳಿದ ನಿದರ್ಶನವೇ ಇಲ್ಲ. ಸದಾ ಅಂಬರಮುಖಿಯಾಗಿರುತ್ತಿದ್ದ ಚಿನ್ನ ಇದೇ ಮೊದಲ ಬಾರಿಗೆ ದಾಖಲೆಯ ಮಟ್ಟದಲ್ಲಿ ಪತನಮುಖಿಯಾಗಿದೆ. ಬಂಗಾರವೆಂಬ ಹುಚ್ಚು ಕುದುರೆ ದಿಢೀರನೆ ಯೂಟರ್ನ್ ಹೊಡೆದಿದೆ. ಟ್ರಂಪ್ ಹುಚ್ಚಾಟ, ಜಾಗತಿಕ ಯುದ್ಧ ಭೀತಿ, ಅರ್ಥನೀತಿ, ಜಾಗತಿಕ ಕೋಲಾಹಲ, ಎಲ್ಲದರ ಕಾರಣಕ್ಕೆ ವಿಶ್ವಮಟ್ಟದಲ್ಲಿ ಬ್ಯಾಂಕ್ಗಳು ದಾಖಲೆಯ ಪ್ರಮಾಣದಲ್ಲಿ ಚಿನ್ನ ಸಂಗ್ರಹಕ್ಕಿಳಿದ ಕಾರಣ ಚಿನ್ನ ಪಾತಾಳಕ್ಕಿಳಿಯುತ್ತಿದೆ. ಇನ್ನೂ ಕೆಲ ದಿನ ಇದೇ ಟ್ರೆಂಡ್ ಮುಂದುವರಿಯೋ ಲಕ್ಷಣಗಳೂ ಕಾಣುತ್ತಿವೆ. ಇದೇ ಫಸ್ಟ್ ಚಾನ್ಸ್. ಇಷ್ಟು ನಮ್ಮ ಲೈಫ್ ಟೈಮಲ್ಲಿ, ನಾನು ಸುಮಾರು ಹೆಚ್ಚು ಕಮ್ಮಿ 40 ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇದ್ದೀನಿ. ನನ್ನ ಲೈಫ್ ಟೈಮಲ್ಲಿ ಇಷ್ಟು ಫ್ಲಕ್ಚುಯೇಷನ್ ನೋಡಿರ್ಲಿಲ್ಲ. ಇವತ್ತೇ ಇಷ್ಟು ಕಮ್ಮಿ ಆಗಿರೋದು ನೋಡಿರೋದು ನಾವು. ಕಳೆದ 1-2 ತಿಂಗಳಿಂದ ಚಿನ್ನ ಬೆಳ್ಳಿ ದರ ಸತತವಾಗಿ ಏರಿಕೆ ಕಾಣ್ತಾ ಇತ್ತು. ಇದರಿಂದ ಜನರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. 24 ಕ್ಯಾರೆಟ್ 1 ಗ್ರಾಂ ಚಿನ್ನ 18,000ದ ಸನಿಹ ತಲುಪಿದ್ರೆ 1 ಕೆಜಿ ಬೆಳ್ಳಿ 4 ಲಕ್ಷ ದಾಟಿತ್ತು. ಆದ್ರೆ ಇದೀಗ ಚಿನ್ನ ಹಾಗೂ ಬೆಳ್ಳಿ ದರ ಇಳಿಕೆ ಕಂಡಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಂದಿನ ಚಿನ್ನದ ಮೇಲಿನ ಬೆಲೆ ನೋಡಿದ್ರೆ ಗ್ರಾಮ್ಗೆ ಸುಮಾರು 1,500 ರೂಪಾಯಿವರೆಗೆ ಸರಾಸರಿಯಲ್ಲಿ ದರ ಇಳಿದಿದೆ. ಆದ್ರೆ ಬೆಳ್ಳಿಯ ದರ ಏರಿಕೆ ಕಂಡಷ್ಟೇ ವೇಗವಾಗಿ, ಅಂದ್ರೆ ಕೆಜಿಗೆ 4 ಲಕ್ಷ ದಾಟಿದ್ದ ದರ ಇಂದು 2,70,000ಕ್ಕೆ ಇಳಿಕೆಯಾಗಿದೆ.
ಏರಿದಷ್ಟೇ ವೇಗದಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಇಳಿಯುತ್ತಿದೆ. ಸೋಮವಾರ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ 13,890ಕ್ಕೆ ಕುಸಿದಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,38,900 ರೂಪಾಯಿಗೆ ಇಳಿದಿದೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,51,530ಕ್ಕೆ ಇಳಿದಿದೆ. ಇನ್ನು 1 ಕೆಜಿ ಬೆಳ್ಳಿ ದರದಲ್ಲಿ 50,000 ಕುಸಿತ ಕಂಡು ಬೆಳ್ಳಿ 1 ಕೆಜಿ ದರ 3 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ತುಂಬಾನೇ ಜಾಸ್ತಿ ಆಗಿತ್ತು. ನಾವು ಇನ್ನ ಕಮ್ಮಿ ಆಗುತ್ತೋ ಇಲ್ವೋ, ಎಲ್ಲರೂ ಹೇಳ್ತಿದ್ರು 20ಗೆ ರೀಚ್ ಆಗುತ್ತೆ ಅಂತ. ಇಲ್ಲ, ಕಮ್ಮಿ ಆಗ್ತಿರೋದು ನಮ್ಗಂತೂ ಖುಷಿನೇ ಇದೆ ಸರ್. ಅಲ್ಲಿಗೆ ಕಳೆದ 4 ದಿನಗಳಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 25,000 ರೂಪಾಯಿಗಳವರೆಗೆ ಕಡಿಮೆಯಾಗಿದೆ. ಇದು ಗ್ರಾಹಕರ ಮುಖದಲ್ಲಿ ಮಂದಹಾಸ ಬೀರುವಂತೆ ಮಾಡಿದೆ. ಅಂದಹಾಗೆ ಕಳೆದ ಕೆಲ ದಿನಗಳಲ್ಲಿ ಚಿನ್ನದ ಬೆಲೆ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡೋದಾದ್ರೆ ಫೆಬ್ರವರಿ 2ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 15,153 ರೂಪಾಯಿ, 22 ಕ್ಯಾರೆಟ್ ಚಿನ್ನದ ಬೆಲೆ 13,890 ದಾಖಲಾಗಿದೆ. ಫೆಬ್ರವರಿ 1ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 16,058, 22 ಕ್ಯಾರೆಟ್ ಚಿನ್ನದ ಬೆಲೆ 14,720 ದಾಖಲಾಗಿತ್ತು. ಇನ್ನು ಜನವರಿ 31ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 16,058 ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 14,720 ಇತ್ತು. ಜನವರಿ 30ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 16,920, 22 ಕ್ಯಾರೆಟ್ ಚಿನ್ನದ ಬೆಲೆ 15,510 ದಾಖಲಾಗಿತ್ತು. ಜನವರಿ 29ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 17,885 ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 16,395 ದಾಖಲಾಗಿತ್ತು. ಜನವರಿ 28ರಂದು 24 ಕ್ಯಾರೆಟ್ ಚಿನ್ನ 16,708 ರೂಪಾಯಿ ಮತ್ತು 22 ಕ್ಯಾರೆಟ್ ಚಿನ್ನ 15,315 ರೂಪಾಯಿ. ಜನವರಿ 27ರಂದು 24 ಕ್ಯಾರೆಟ್ ಚಿನ್ನ 16,195 ರೂಪಾಯಿ, 22 ಕ್ಯಾರೆಟ್ ಚಿನ್ನದ ಬೆಲೆ 14,845 ರೂಪಾಯಿ. ಜನವರಿ 26ರಂದು 24 ಕ್ಯಾರೆಟ್ನ ಚಿನ್ನ 16,195 ರೂಪಾಯಿ, 22 ಕ್ಯಾರೆಟ್ ಚಿನ್ನದ ಬೆಲೆ 14,845 ರೂಪಾಯಿ. ಜನವರಿ 25ರಂದು 24 ಕ್ಯಾರೆಟ್ ಚಿನ್ನದ ದರ 16,026, 22 ಕ್ಯಾರೆಟ್ ಚಿನ್ನದ ಬೆಲೆ 14,690. ಜನವರಿ 24ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ 16,026 ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 14,690 ದಾಖಲಾಗಿತ್ತು. ಭಾನುವಾರ ಮಂಡನೆಯಾದ ಬಜೆಟ್ ಬಳಿಕ ಷೇರುಪೇಟೆಯಲ್ಲಿ ಏರಿಳಿತ ಕಾಣತೊಡಗಿದೆ. ಬಜೆಟ್ ಮಂಡನೆಯ ಬಳಿಕ ಸೆನ್ಸೆಕ್ಸ್ 869.93 ಪಾಯಿಂಟ್ಗಳ ಕುಸಿತ ಕಂಡಿದೆ. ಅಂದ್ರೆ ಬಜೆಟ್ ಮಂಡನೆಯಾದ ಕೆಲವೇ ಗಂಟೆಗಳಲ್ಲಿ ದೇಸಿ ಷೇರುಪೇಟೆಯಲ್ಲಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿರುವ ಬಗ್ಗೆ ವರದಿಯಾಗಿದೆ. ಬಿಎಸ್ಸಿಯಲ್ಲಿ 1,600 ಅಂಕ ಕುಸಿತವಾದ್ರೆ ನಿಫ್ಟಿ 500 ಅಂಕ ಕುಸಿತವಾಗಿದೆ. ಇದರಿಂದ ದೊಡ್ಡ ಪ್ರಮಾಣದ ಲಾಭದ ನಿರೀಕ್ಷೆಯಲ್ಲಿದ್ದ ಹೂಡಿಕೆದಾರರಿಗೆ ನಿರಾಸೆಯಾಗಿದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಪ್ರತಿದಿನ ವ್ಯತ್ಯಾಸವಾಗುವುದರಿಂದ ಮಂಗಳವಾರ ಷೇರು ಮಾರುಕಟ್ಟೆಯಲ್ಲಿ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇದರ ಇಂಪ್ಯಾಕ್ಟ್ ಗೋಲ್ಡ್ ರಿಸರ್ವಿಯರ್ ಮೇಲೂ ಆಗಿರಬಹುದು ಎಂದು ಚಿನ್ನದ ದರ ಇಳಿಕೆ ಬಗ್ಗೆ ಅಂದಾಜಿಸಲಾಗಿದೆ. ಈ ಬೆಲೆ ಜಾಸ್ತಿ ಆಗುವಾಗ ಪ್ರತಿಯೊಬ್ಬರು ಜಾಸ್ತಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಇದು ಬೆಲೆ ಎಷ್ಟಾಗಿ ಇವತ್ತು ಇಳಿಕೆ ಆಗಿದೆ. ಹಂಗಂತೇಳಿ ಒಂದು ವರ್ಷದಿಂದ ಏನ್ ಬೆಲೆ ಇತ್ತು ಆ ಬೆಲೆಗೇನು ಬಂದಿಲ್ಲ. ಬಟ್ ಒಂದು ಸಮಾಧಾನ ಏನು ಅಂದ್ರೆ ಅತಿ ಬೆಲೆಗಿಂತನೂ ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ. ಹೋದ ವಾರದ ಬೆಲೆಗಿಂತನೂ ಈ ವಾರ ಬಿಗಿನಿಂಗು ಸ್ವಲ್ಪ ತರ ಸುಧಾರಣೆ ಬೆಲೆ ಆಗಿದೆ. ಬೆಳ್ಳಿಯಲ್ಲಂತೂ ನೋಡಿ, ಹೋದ ವಾರ 4,10,000 ಇತ್ತು, ಇವತ್ತು 2,68,000, ನಿಯರ್ ಅಬೌಟ್ ಮೋರ್ ದೆನ್ 30% ಕಮ್ಮಿ ಆಗಿದೆ. ಗ್ರಾಹಕರಲ್ಲೂ ಸಂತೋಷ ಹುಟ್ಟಿದೆ. ಇವ ಒಂದು ವಾರದಿಂದ ಯಾರು ತಗೊಳ್ಳೋದ ಬೇಡ ಅನ್ನೋರು ಮತ್ತೆ ಬಂದು ಇವಾಗ ಅಂಗಡಿಗಳಲ್ಲೂ ಬಂದು ಕಾಲಿಟ್ಟು ನೋಡಿಕೊಂಡು ಪರ್ಚೇಸು ಮಾಡ್ತಿದ್ದಾರೆ. ಇವಾಗ ಈ ಬೆಲೆ ಇದು ಟೆಕ್ನಿಕಲ್ ಕರೆಕ್ಷನ್ ಅಂತೀವಿ ನಾವು. ಯಾವುದೇ ವಾಣಿಜ್ಯದಲ್ಲಿ ಗ್ರಾವಿಟಿ ಯಾವ್ದು ಹೋದ್ರೂ ಒಂದು ಹೆಲ್ತಿ ಕರೆಕ್ಷನ್ ತಗೊಬೇಕು. ಇದು ತುಂಬಾ ಅತಿ ಜಾಸ್ತಿ ಆಗಿರೋ ಬೆಲೆಯಿಂದ ಒಂದು ಕರೆಕ್ಷನ್ ಆಗ್ಬೇಕಾಯ್ತು. ಆ ಕರೆಕ್ಷನ್ ಆಗಿದೆ ಇದು. ಬಟ್ ಆದ್ರೂ ಫಂಡಮೆಂಟಲ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಫಂಡಮೆಂಟಲ್ಸ್ ಗೋಲ್ಡ್ ಫಂಡಮೆಂಟಲ್ಸ್ ಆಗಲಿ ಸಿಲ್ವರ್ ಫಂಡಮೆಂಟಲ್ಸ್ ಆಗಲಿ ಸ್ಟ್ರಾಂಗ್ ಆಗೇ ಇದೆ. ಇದಾಗಿರೋದು ಏನು ಒಂದು ಗ್ರಾಹಕರು ಒಡವೆ ತಗೊಂಡು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದಲ್ಲ. ಇದು ಅಂತಾರಾಷ್ಟ್ರೀಯ ಬ್ಯಾಂಕ್ ಪರ್ಚೇಸ್ಗಳಿಂದ ಇದು ಆಗಿರೋದು. ಇದು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಯಾಕೆ ಪರ್ಚೇಸ್ ಮಾಡುತ್ತೆ? ಸುರಕ್ಷಾಧಾಮಗೋಸ್ಕರ. ಯಾಕೆಂದ್ರೆ ಪ್ರಪಂಚದಲ್ಲಿ ಇವಾಗ ಯುದ್ಧಗಳು ಜಾಸ್ತಿ ಆಗಿದೆ, ಆಮೇಲೆ ವಾಣಿಜ್ಯ ಯುದ್ಧಗಳು ಜಾಸ್ತಿ ಆಗಿದೆ. ಅಮೆರಿಕ ಅವರು ಟ್ರಿಗರ್ ಮಾಡಿರುವಂತ ಒಂದು ಟ್ರೇಡ್ ವಾರ್ ಜಾಸ್ತಿ ಆಗಿರೋದ್ರಿಂದ ಪ್ರಪಂಚ ಏನಾಗತ್ತೆ, ನಮ್ಮ ಇಂಡಸ್ಟ್ರಿ ನಡೆಯತ್ತಾ, ನಮ್ಮ ಎಕಾನಮಿ ಮೂವ್ ಆಗತ್ತಾ,
ಅನ್ನೋ ಒಂದು ಅನ್ಸರ್ಟನಿಟಿ ಪೀರಿಯಡ್ ಅಂತೀವಿ ಅದನ್ನ. ಪೊಲಿಟಿಕಲ್ ಅನ್ಸರ್ಟನಿಟಿ ಕಪಲ್ಡ್ ವಿತ್ ಎಕನಾಮಿಕ್ ಅನ್ಸರ್ಟನಿಟಿ ಅಂತೀವಿ. ಆ ಥರ ಈ ಎಕನಾಮಿಕ್ ಅನ್ಸರ್ಟನಿಟಿ ಬಂದಾಗ ಪ್ರತಿಯೊಬ್ಬರು ಕವರ್ ಮಾಡ್ಕೊಬೇಕು. ಯಾಕಂದರೆ ಡಾಲರ್ ಡಿವ್ಯಾಲ್ಯೂ ಆಗ್ಬೋದು, ಸ್ಟೇಬಲ್ ಕರೆನ್ಸಿ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಜನವರಿ 30ರಿಂದ ಇಳಿತಿದೆ ಚಿನ್ನದ ಬೆಲೆ. ಇನ್ನು ಬಜೆಟ್ ಹಿಂದಿನ ದಿನ ಅಂದ್ರೆ ಜನವರಿ 31ರಂದು 24 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ 862 ಹಾಗೂ 22 ಕ್ಯಾರೆಟ್ಗೆ 790 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆ ಕಂಡಿತ್ತು. ಫೆಬ್ರವರಿ 1ರಂದು ಭಾನುವಾರವಾಗಿದ್ದರಿಂದ ಅದೇ ಬೆಲೆ ಸ್ಥಿರವಾಗಿತ್ತು. ಅಂದ್ರೆ 24 ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನಕ್ಕೆ 16,058 ಹಾಗೂ 22 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ 14,720 ರೂಪಾಯಿಗಳಾಗಿದ್ದವು. ಇದೀಗ ಕೇಂದ್ರ ಬಜೆಟ್ ಬಳಿಕ ಮತ್ತೆ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿದ್ದು 24 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ 905 ರೂಪಾಯಿ ಹಾಗೂ 22 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ 830 ರೂಪಾಯಿ ಕುಸಿತ ಕಂಡಿದೆ. ಕಳೆದ 4 ದಿನದಲ್ಲಿ 24 ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನಕ್ಕೆ 2,732, ಪ್ರತಿ 10 ಗ್ರಾಮ್ ಚಿನ್ನಕ್ಕೆ 27,320 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಹೂಡಿಕೆದಾರರಿಗೆ $3 ಟ್ರಿಲಿಯನ್ ನಷ್ಟ. ಚಿನ್ನ ಕೊಳ್ಳುವವರು ಈ ಸುದ್ದಿಯಿಂದ ಭಾರೀ ಖುಷಿಯಲ್ಲಿದ್ರೆ, ಚಿನ್ನದ ಮೇಲೆ ಹೂಡಿಕೆ ಮಾಡುವವರು ಮಾತ್ರ ತಲೆ ಮೇಲೆ ಕೈ ಇಡುವಂತಾಗಿದೆ. ಚಿನ್ನದ ಬೆಲೆ ಇನ್ನೇನು 2 ಲಕ್ಷ ರೂಪಾಯಿ ತಲುಪಲಿದೆ ಎಂಬ ಸುದ್ದಿಯ ಮಧ್ಯೆಯೇ ಚಿನ್ನ ಬೆಳ್ಳಿ ಬೆಲೆ ಭಾರೀ ಕುಸಿತವಾಗಿದೆ. ಆ ಮೂಲಕ ಹೂಡಿಕೆದಾರರಿಗೆ ಕೆಲವೇ ನಿಮಿಷಗಳಲ್ಲಿ ಒಟ್ಟು $3 ಟ್ರಿಲಿಯನ್ ನಷ್ಟು ಭಾರೀ ನಷ್ಟವಾಗಿದೆ. ಕೆಲವೇ ನಿಮಿಷಗಳಲ್ಲಿ ಚಿನ್ನದ ಬೆಲೆ ಕುಸಿತ ಕಂಡಿರುವುದು ಅನುಮಾನ ಮೂಡಿಸಿದೆ. ಕೇವಲ 30 ನಿಮಿಷಗಳ ಅಂತರದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕುಸಿತ ಕಂಡಿರುವುದು ಇದೀಗ ಭಾರೀ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಬೇಕು ಅಂತಲೇ ಹೀಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಮಾಡಿ ನಂತರ ಬೀಳಿಸುವ ಪ್ರಯತ್ನ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಚಿನ್ನ ಮಾರುಕಟ್ಟೆಯಲ್ಲಿ ಕೇವಲ 30 ನಿಮಿಷಗಳ ಅಂತರದಲ್ಲಿ ಭರ್ಜರಿ $3 ಟ್ರಿಲಿಯನ್ ನಷ್ಟವಾಗಿದೆ. ಯಾರೋ ಭಾರೀ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರಾಟ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಬಹುತೇಕ ಡಬಲ್ ಆಗಿತ್ತು ಚಿನ್ನದ ಬೆಲೆ. ಇಷ್ಟು ವರ್ಷ ಮೇಲೆ ಇರುತ್ತಲೇ ಇತ್ತು ಚಿನ್ನ. ಚಿನ್ನದ ಬೆಲೆ ಇಳಿದಿದ್ರೆ ಅದು ತಾತ್ಕಾಲಿಕವಷ್ಟೇ. ಆದರೆ ಚಿನ್ನದ ಬೆಲೆ ಏರಿಕೆಯಾಗಿದ್ದು ಮಾತ್ರ ನಿರಂತರ. ಎಷ್ಟೆಂದ್ರೆ ಕಳೆದ 1 ವರ್ಷದಲ್ಲಿ ಚಿನ್ನದ ಬೆಲೆ ಬಹುತೇಕ ಡಬಲ್ ಆಗಿದೆ. 2024ರ ನವೆಂಬರ್ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಇದ್ದದ್ದು 10 ಗ್ರಾಮ್ಗೆ 75,650 ರೂಪಾಯಿ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಅಂದ್ರೆ ಫೆಬ್ರವರಿ 2025ರಲ್ಲಿ 88,090 ರೂಪಾಯಿ. ಅಂದ್ರೆ ಬರೀ 3 ತಿಂಗಳ ಅವಧಿಯಲ್ಲಿ ಸುಮಾರು 5,000 ರೂಪಾಯಿ ಚಿನ್ನದ ಬೆಲೆ ಏರಿಕೆಯಾಗಿದೆ. ಇನ್ನೂ 1 ವರ್ಷದ ನಂತರ ಅಂದ್ರೆ ಜನವರಿ 2026 ಮಾಸಾಂತ್ಯಕ್ಕೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,60,580 ರೂಪಾಯಿಗೆ ಬಂದು ನಿಂತಿತ್ತು. ಅಂದ್ರೆ 1 ವರ್ಷದ ಅವಧಿಯಲ್ಲಿ ಚಿನ್ನದ ಬೆಲೆ ಏಕ್ದಮ್ ಡಬಲ್ ಆಗಿದೆ. ಗ್ರಾಹಕರು ಒಡವೆ ತಗೊಂಡು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದಲ್ಲ, ಇದು ಅಂತಾರಾಷ್ಟ್ರೀಯ ಬ್ಯಾಂಕ್ ಪರ್ಚೇಸ್ಗಳಿಂದ ಇದು ಆಗಿರೋದು. ಇದು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಯಾಕೆ ಪರ್ಚೇಸ್ ಮಾಡುತ್ತೆ? ಸುರಕ್ಷಾಧಾಮಗೋಸ್ಕರ. ಯಾಕೆಂದ್ರೆ ಪ್ರಪಂಚದಲ್ಲಿ ಇವಾಗ ಯುದ್ಧಗಳು ಜಾಸ್ತಿ ಆಗಿದೆ, ಆಮೇಲೆ ವಾಣಿಜ್ಯ ಯುದ್ಧಗಳು ಜಾಸ್ತಿ ಆಗಿದೆ. ಅಮೆರಿಕ ಅವರು ಟ್ರಿಗರ್ ಮಾಡಿರುವಂತಹ ಒಂದು ಟ್ರೇಡ್ ವಾರ್ ಜಾಸ್ತಿ ಆಗಿರೋದ್ರಿಂದ ಪ್ರಪಂಚ ಏನಾಗತ್ತೆ, ನಮ್ಮ ಇಂಡಸ್ಟ್ರಿ ನಡೆಯುತ್ತಾ, ನಮ್ಮ ಎಕಾನಮಿ ಮೂವ್ ಆಗತ್ತಾ ಅನ್ನೋ ಒಂದು ಅನ್ಸರ್ಟನಿಟಿ ಪೀರಿಯಡ್ ಅಂತೀವಿ ಅದನ್ನ. ಪೊಲಿಟಿಕಲ್ ಅನ್ಸರ್ಟನಿಟಿ ಕಪಲ್ಡ್ ವಿತ್ ಎಕನಾಮಿಕ್ ಅನ್ಸರ್ಟನಿಟಿ ಅಂತೀವಿ. ಆ ಥರ ಈ ಎಕನಾಮಿಕ್ ಅನ್ಸರ್ಟನಿಟಿ ಬಂದಾಗ ಪ್ರತಿಯೊಬ್ಬರು ಕವರ್ ಮಾಡ್ಕೊಬೇಕು. ಯಾಕಂದ್ರೆ ಡಾಲರ್ ಡಿವ್ಯಾಲ್ಯೂ ಆಗ್ಬೋದು, ಸ್ಟೇಬಲ್ ಕರೆನ್ಸಿ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಈ ಮೂಲಕ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಹೀಗೆ ದಿಢೀರ್ ಕುಸಿತ ಕಾಣಲು ಕಾರಣ ಏನು ಎಂಬುದು ಈಗಲೂ ನಿಗೂಢವಾಗಿದೆ. ಮತ್ತೊಂದು ಕಡೆ ಚಿನ್ನ ಮಾರುಕಟ್ಟೆ ತಜ್ಞರು ಹೇಳುವಂತೆ ಈ ರೀತಿ ದಿಢೀರ್ ದೊಡ್ಡ ಮಟ್ಟದಲ್ಲಿ ಮಾರಾಟ ನಡೆದಾಗ ಕುಸಿತ ಆಗುವುದು ಮಾಮೂಲು. ಆದರೆ ಚಿನ್ನ ಮತ್ತು ಬೆಳ್ಳಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಬೆಲೆ ಬರಲಿದೆ ಎನ್ನುತ್ತಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಭೀತಿ ಸೇರಿದಂತೆ ಚಿನ್ನಕ್ಕೆ ಭಾರೀ ಮಟ್ಟದಲ್ಲಿ ಬೇಡಿಕೆ, ಹೀಗೆ ಹಲವು ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಅನಿಶ್ಚಿತತೆ ಮೂಡುತ್ತಿದೆ. ಬಂಗಾರ ಅಂದ್ರೆ ಚಿನ್ನ ಭಾರೀ ಡಿಮಾಂಡ್ ಇರುವ ವಸ್ತು. ಹೀಗಾಗಿ ಚಿನ್ನ ಖರೀದಿಗೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಜನ ಕೂಡ ಮುಗಿಬಿದ್ದು ಮುಂದೆ ಬರ್ತಾರೆ. ನಮ್ಮ ಭಾರತೀಯರು ಚಿನ್ನ ನಂಬಿ ಹೂಡಿಕೆ ಮಾಡುತ್ತಾ ಬಂದಿದ್ದಾರೆ.
ನೂರಾರು ವರ್ಷಗಳಿಂದ ಭಾರತೀಯರು ಹಳದಿ ಲೋಹ ಚಿನ್ನದ ಮೇಲೆ ವಿಪರೀತ ಹೂಡಿಕೆ ಮಾಡಿದ್ದಾರೆ. ಆದರೆ ಹೀಗೆ ಚಿನ್ನ ಕೊಳ್ಳಲು ಜನ ಕೂಡ ಮುಗಿಬಿದ್ದು ಮುಂದೆ ಬರುತ್ತಿರುವ ಕಾರಣ ಬಂಗಾರದ ಬೆಲೆ ಭಾರೀ ಏರಿಕೆ ಕಂಡಿದ್ದು ಆಭರಣ ಪ್ರಿಯರ ಪಾಲಿಗೆ, ಅದರಲ್ಲೂ ಆಭರಣ ಪ್ರಿಯ ಮಹಿಳೆಯರ ಪಾಲಿಗೆ ಚಿಂತೆ ತಂದಿತ್ತು. ಆದರೆ ಈಗ ದಿಢೀರ್ ಚಿನ್ನದ ಬೆಲೆ ಭಾರೀ ಕುಸಿತ ಕಂಡಿರುವುದು ಒಂದಷ್ಟು ನೆಮ್ಮದಿ ಕೊಟ್ಟಿದೆ. ಸರ್ ಈ ಸಲ ರೈಟ್ ತುಂಬಾನೇ ಜಾಸ್ತಿ ಆಗಿತ್ತು. ನಾವು ಇನ್ನ ಕಮ್ಮಿ ಆಗುತ್ತೋ ಇಲ್ವೋ, ಎಲ್ಲರೂ ಹೇಳ್ತಿದ್ರು 20ಗೆ ರೀಚ್ ಆಗುತ್ತೆ ಅಂತ. ಇಲ್ಲ, ಕಮ್ಮಿ ಆಗ್ತಿರೋದು ನಮ್ಗಂತೂ ಖುಷಿನೇ ಇದೆ ಸರ್. ಸದ್ಯ ಚಿನ್ನದ ದರ ಇಳಿಕೆ ಕಂಡರೂ ಹೆಚ್ಚು ದಿನಗಳ ಕಾಲ ಇದು ಹೀಗೆ ಮುಂದುವರಿಯುವ ಸಾಧ್ಯತೆ ಇಲ್ಲ ಎನ್ನುವುದು ಹೂಡಿಕೆ ತಜ್ಞರು ಹಾಗೂ ಚಿನ್ನದ ವ್ಯಾಪಾರಿಗಳ ವಾದ. 2 ತಿಂಗಳಲ್ಲಿ ಅಕ್ಷಯ ತೃತೀಯ ಸೇರಿದಂತೆ ವಿವಿಧ ಶುಭ ದಿನಗಳು ಬರಲಿರುವ ಕಾರಣಕ್ಕೆ ಇಂದು ಕುಸಿತ ಕಂಡಿರುವ ಚಿನ್ನದ ದರ ಶೀಘ್ರವೇ ಏರಿಕೆಯಾಗುವ ಸಂಭವವಿದೆ. ಆದರೆ ಅನಗತ್ಯ ಚಿನ್ನ ಖರೀದಿಸದಂತೆ ತಜ್ಞರು ಜನರಿಗೆ ಸಲಹೆ ನೀಡುತ್ತಿದ್ದಾರೆ. ಗ್ರೌಂಡ್ ರಿಯಾಲಿಟೀಸ್ ಎಲ್ಲ ಕ್ರಿಯೇಟ್ ಆಗಿರೋ ಡಿಮ್ಯಾಂಡ್ ಅಲ್ಲ ಇದು ಅಂತಾರಾಷ್ಟ್ರೀಯ ಡಿಮ್ಯಾಂಡ್ ಇಂದ ಆಗಿರೋದು ಇದು. ಅದರಲ್ಲಿ ಯಾರು ಬಲಿಯಾಗಬೇಡಿ. ನಿಮಗೆ ಏನ್ ಬೇಕು, ಒಂದು 100 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ ಒಂದು 20 ಗ್ರಾಮ್ ತಗೊಳ್ಳಿ, ಒಂದೊಂದು ತಿಂಗಳು ಬಿಟ್ಟು ಇನ್ನೊಂದು 20 ಗ್ರಾಮ್ ತಗೊಳ್ಳಿ, ಏನೇ ಬೆಲೆ ಆಗಲಿ ಒಂದು ಆವರೇಜ್ ಆಗುತ್ತೆ. ಆದ್ರಿಂದ ಗ್ರಾಹಕರಿಗೆ ನಾವು ವಿನಂತಿ ಏನಂದ್ರೆ, ಸಮಾಧಾನವಾಗಿ ಎಷ್ಟು ಬೇಕೋ ನಿಮ್ಮ ಸೇವಿಂಗ್ ಅಲ್ಲಿ ಮಾತ್ರ ತಗೊಳ್ಳಿ. ಅದಕ್ಕೆ ಹೇಳಿ ಲೋನ್ ತಗೊಂಡು ನೀವು ಆಮೇಲೆ ಸಾಲ ತಗೊಂಡು ಇಲ್ಲದ್ರೆ ಬೇರೆ ಏನಾದರೂ ಮಾರ್ಬಿಟ್ಟು ತಗೊಳೋದು, ಆ ರೀತಿ ಸ್ಪೆಕ್ಯುಲೇಟಿವ್ ವ್ಯಾಪಾರಕ್ಕೆ ಹೋಗ್ಬೇಡಿ. ಅದು ಯಾವತ್ತಿದ್ರೂ ತುಂಬಾ ಕಷ್ಟ ಆಗತ್ತದು. ಚಿನ್ನ ಖರೀದಿಗೆ ಸೂಕ್ತ ಸಮಯ ಯಾವಾಗ? ಪ್ರಸ್ತುತ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿದ್ರೆ, ನೀವು ದೀರ್ಘಾವಧಿಯ ಹೂಡಿಕೆ ಮಾಡಲು ಅಥವಾ ಆಭರಣಗಳನ್ನು ಖರೀದಿಸಲು ಬಯಸಿದ್ರೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ ಎಂದು ಹೂಡಿಕೆ ಸಲಹೆಗಾರರು ಸಲಹೆ ಕೊಡುತ್ತಾರೆ. ನಿರಂತರ ಕುಸಿತದ ಸಾಧ್ಯತೆಯನ್ನ ಗಮನಿಸಿದ್ರೆ ಚಿನ್ನ ಮತ್ತು ಬೆಳ್ಳಿ ಇನ್ನೂ ಅಗ್ಗವಾಗಬಹುದು. ನಂತರ ಕಡಿಮೆ ಬೆಲೆಗೆ ಖರೀದಿಸಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತೆ. ಆದರೂ ಸಣ್ಣ ಹೂಡಿಕೆದಾರರಿಗೆ ಬೆಲೆಗಳ ಏರಿಳಿತ ಅನಿಶ್ಚಿತತೆಯನ್ನ ಉಂಟು ಮಾಡಬಹುದು. ಇನ್ನೂ ಕೆಲ ದಿನಗಳ ಕಾಲ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಬಹುದು. ಆದರೆ ಇದು ಶಾಶ್ವತವಲ್ಲ. ಚಿನ್ನದ ಬೆಲೆ ಭವಿಷ್ಯದಲ್ಲಿ ಖಂಡಿತ ಏರಿಕೆಯಾಗುತ್ತೆ. ಹಾಗಾಗಿ ಬೆಲೆ ಕಡಿಮೆ ಇರೋ ಈ ಸಂದರ್ಭವೇ ಚಿನ್ನ ಖರೀದಿ ಹೂಡಿಕೆಗೆ ಸೂಕ್ತ ಕಾಲ. ದೇಶಗಳ ಮೇಲೆ ಮಿಸೈಲ್ ವಾರ್, ಆ ಬಳಿಕ ಟ್ಯಾರಿಫ್ ವಾರ್ ಶುರು ಮಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಮಾರುಕಟ್ಟೆ ವಾರ್ ಆರಂಭಿಸಿದ್ರು. ಅದರ ಫಲವೇ ಈಗ ವಿಶ್ವಾದ್ಯಂತ ಶುರುವಾಗಿರೋ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಭಾರೀ ಇಳಿಕೆ ಅಂತ ವಿಶ್ಲೇಷಿಸಲಾಗ್ತಿದೆ. ಹೌದು, ಟ್ರಂಪ್ ಈ ಬಾರಿ ಮಾರುಕಟ್ಟೆಯ ವಾರ್ ಶುರು ಮಾಡಿದ್ದಾರೆ. ಅದೇ ಕಾರಣಕ್ಕೆ ಚಿನ್ನ ಬೆಳ್ಳಿ ಬೆಲೆ ಕ್ರ್ಯಾಶ್ ಆಗಿದೆ. ಅಮೆರಿಕದ ಮಾರುಕಟ್ಟೆಯಲ್ಲೂ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಟ್ರಂಪ್ ಅವರ ಮುಂದಿನ ನಡೆ ಏನು ಅನ್ನೋದೇ ಹೂಡಿಕೆದಾರರಲ್ಲಿ ಅನಿಶ್ಚಿತತೆಗೆ, ಆತಂಕಕ್ಕೆ ಕಾರಣವಾಗಿದೆ. ಎಲ್ಲದಕ್ಕೂ ಕಾರಣವಾಗಿದ್ದು ಅಮೆರಿಕದ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ನಿರ್ಧರಿಸೋ ಫೆಡ್ ಬ್ಯಾಂಕ್ಗೆ ನೂತನ ಅಧ್ಯಕ್ಷರನ್ನ ನೇಮಿಸೋದಾಗಿ ಹೇಳಿರೋ ಅದೊಂದು ಸ್ಟೇಟ್ಮೆಂಟ್. Thinking about Fed chair. Yeah. What were the characteristics that you were looking for in the end? And Well, I'll be announcing that tomorrow morning. ಆ ಮೂಲಕ ಹಣಕಾಸು ಮಾರುಕಟ್ಟೆಯಲ್ಲಿ ಕಳೆದ ಹಲವು ಸಮಯದಿಂದ ಓಡಾಡುತ್ತಿದ್ದ ಗಾಳಿ ಸುದ್ದಿಯೊಂದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಕ್ರವಾರ ಪೂರ್ಣ ವಿರಾಮ ಹಾಕಿದ್ರು. ನಿರೀಕ್ಷೆಯಂತೆ ಜಗತ್ತಿನ ಅತ್ಯಂತ ಪ್ರಭಾವಿ, ಪ್ರತಿಷ್ಠಿತ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಜೆರೋಮ್ ಪೋವೆಲ್ಗೆ ಗೇಟ್ ಪಾಸ್ ನೀಡಲು ತೀರ್ಮಾನಿಸಿದ್ರು. ಅವರ ಸ್ಥಾನಕ್ಕೆ ಕೆವಿನ್ ವಾರ್ಷ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಈಗಿನ ಎಲ್ಲ ಅವಾಂತರಗಳಿಗೂ ಕಾರಣವಾಗಿದ್ದು ಇದೊಂದು ನೇಮಕ. ಇನ್ನು ಫೆಡರಲ್ ರಿಸರ್ವ್ನ ಹಳೆಯ ಉದ್ಯೋಗಿಯಾಗಿರುವ ಕೆವಿನ್ ವಾರ್ಷ್ ಅವರನ್ನ ಕೇಂದ್ರೀಯ ಬ್ಯಾಂಕ್ ಮುಖ್ಯಸ್ಥನ ಸ್ಥಾನಕ್ಕೆ ನೇಮಕ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಜೆರೋಮ್ ಪೋವೆಲ್ ನಡೆಯನ್ನ ಟ್ರಂಪ್ ಟೀಕಿಸುತ್ತಲೇ ಬಂದಿದ್ರು. ಜೆರೋಮ್ ಅಂದುಕೊಂಡಷ್ಟು ವೇಗದಲ್ಲಿ ಬಡ್ಡಿ ದರಗಳನ್ನು ಇಳಿಕೆ ಮಾಡುತ್ತಿಲ್ಲ ಎಂಬುದು ಡೊನಾಲ್ಡ್ ಟ್ರಂಪ್ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹಾಗೆ ನೋಡಿದ್ರೆ 2017ರಲ್ಲಿ ಜೆರೋಮ್ ಪೋವೆಲ್ ಅವರನ್ನ ನೇಮಕ ಮಾಡಿದ್ದೇ ಡೊನಾಲ್ಡ್ ಟ್ರಂಪ್. ಆಗಲೂ ಕೆವಿನ್ ವಾರ್ಷ್ ಹೆಸರು ಮುಂಚೂಣಿಯಲ್ಲಿ ಇತ್ತಾದ್ರೂ ಟ್ರಂಪ್ ಅವರು ಪೋವೆಲ್ಗೆ ಮಣೆ ಹಾಕಿದ್ರು. ವಿಚಿತ್ರವೆಂದ್ರೆ ಅಂದುಕೊಂಡಷ್ಟು ವೇಗವಾಗಿ ಬಡ್ಡಿ ದರಗಳನ್ನ ಇಳಿಕೆ ಮಾಡುತ್ತಿಲ್ಲ ಎಂಬ ಕಾರಣಕ್ಕೆ ಜೆರೋಮ್ ಪೋವೆಲ್ ಅವರನ್ನ ಕೆಳಗಿಳಿಸಲು ನಿರ್ಧರಿಸಲಾಗಿದೆ. ಆದರೆ ಕೆವಿನ್ ವಾರ್ಷ್ ಇದಕ್ಕಿಂತ ಕಠಿಣ ಸ್ವಭಾವದವರು. ಹಾಲಿ ಫೆಡ್ ಬಡ್ಡಿದರ 3.6ರಷ್ಟಿದ್ರೆ ಇದು 1% ಕೆಳಗೆ ಇರಬೇಕು ಎಂದು ವಾದಿಸುತ್ತಾ ಬಂದವರು ಡೊನಾಲ್ಡ್ ಟ್ರಂಪ್. ಆದರೆ
ಬಡ್ಡಿ ದರ ಹೆಚ್ಚಿರಬೇಕು ಎಂಬುದು ಕೆವಿನ್ ವಾರ್ಷ್ ನಿಲುವು. 2008-9 ಮಹಾ ಆರ್ಥಿಕ ಹಿಂಜರಿತದ ಬಳಿಕ ಕಡಿಮೆ ಬಡ್ಡಿ ದರಗಳ ಮೊರೆ ಹೋಗಿದ್ದ ಫೆಡರಲ್ ರಿಸರ್ವ್ನ ತೀರ್ಮಾನವನ್ನ ಅವರು ವಿರೋಧಿಸಿದ್ದರು. ಇದರಿಂದ ಹಣದುಬ್ಬರ ಏರಿಕೆಯಾಗುತ್ತೆ ಎಂದು ಆತಂಕವನ್ನೂ ವ್ಯಕ್ತಪಡಿಸಿದ್ದರು. ಬಡ್ಡಿ ದರ ಇಳಿಕೆಯಾದ್ರೆ ಜನರಲ್ಲಿ ಹೆಚ್ಚಿನ ಹಣ ಓಡುತ್ತೆ ಅನ್ನೋದು ಟ್ರಂಪ್ ವಾದ. ಆ ಕಾರಣಕ್ಕೆ ಅಮೆರಿಕಾದ ಮಾರುಕಟ್ಟೆಗೆ ಬೂಸ್ಟ್ ಕೊಡೋದಕ್ಕೆ ಬಡ್ಡಿ ದರ ಇಳಿಕೆಯನ್ನ ಬಯಸುತ್ತಿದ್ದಾರೆ. ಹಾಗೆ ಟ್ರಂಪ್ ಫೆಡ್ ಬ್ಯಾಂಕ್ಗೆ ನೂತನ ಅಧ್ಯಕ್ಷರ ನೇಮಕವನ್ನ ಘೋಷಿಸಿದ ಕೆಲ ಹೊತ್ತಲ್ಲೇ ಮಾರುಕಟ್ಟೆ ಕ್ರ್ಯಾಶ್ ಆಗಿದೆ. ಚಿನ್ನ ಬೆಳ್ಳಿಯ ಬೆಲೆ ದಿಢೀರ್ ಇಳಿಕೆಯಾಗಿದೆ. 3 ದಿನಗಳಿಂದ ನಿರಂತರ ದರ ಇಳಿಕೆಯಾಗುತ್ತಲೇ ಇದೆ. ಡಾಲರ್ ಮೇಲೆ ಅಪನಂಬಿಕೆ, ಚಿನ್ನ ಕೂಡಿಟ್ಟ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು. ಇನ್ನೂ ಚಿನ್ನದ ಬೆಲೆ ಇಳಿಯಲ್ಲ. ವಿಶ್ವದಲ್ಲಿ ಯುದ್ಧದ ಭೀತಿ, ದೇಶದ ಆರ್ಥಿಕ ನೀತಿ ಮುಂತಾದ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡುವುದಾದ್ರೆ ಸದ್ಯದ ಟ್ರೆಂಡ್ ಕೇವಲ ತಾತ್ಕಾಲಿಕ. ಭವಿಷ್ಯದಲ್ಲಿ ಇದೇ ರೀತಿ ಚಿನ್ನದ ಬೆಲೆ ಕಮ್ಮಿಯಾಗುವ ಯಾವ ಲಕ್ಷಣಗಳೂ ಕಾಣುತ್ತಿಲ್ಲ.